ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ನಾವಿವತ್ತು ಸಬ್ಸ್ಕ್ರೈಬ್ ಹೇಗೆ ಮಾಡೋದನ್ನ ನೋಡ್ಕೊಳ್ಳೋಣ. ಸಬ್ಸ್ಕ್ರೈಬ್ನ ಬಟನ್ನ ಇಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ನ ಇಲ್ಲಿ ಒತ್ತಿದ್ರೆ ಅದು ವರ್ಕ್ ಆಗುತ್ತೆ. ಸೊ ಹೇಗಂತ ನೋಡೋಣವಾ? ಸೊ ನೋಡಿಲ್ಲಿ ನೀವು ಇಲ್ಲಿ ಹೋಗಬೇಕು, ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ. ಇದನ್ನ ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ಮತ್ತೊಮ್ಮೆ ಆ ಬೆಲ್ಲದ ಮೇಲೆ ಒತ್ತಿ ಆಲ್ ನೋಟಿಫಿಕೇಶನ್ ಆನ್, ಯು ವಿಲ್ ರಿಸೀವ್ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ. ಸೊ ಅವಾಗ ಇನ್ನು ಮುಂದಿನ ವಿಡಿಯೋ ಹಾಕ್ತೀವಲ್ಲ ಅದು ನಿಮಗೆ ಇದು ಬರುತ್ತೆ, ಸಬ್ಸ್ಕ್ರೈಬ್ಡ್ ಆಲ್ ಅಂತ ಹೀಗೆ ಮಾಡೋದು. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಪ್ಲೇ ಲಿಸ್ಟ್ಗಳಿವೆ, ಎಲ್ಲ ವಿಡಿಯೋಸ್ಗಳು ಫ್ರಂಟ್ ಪೇಜ್ಗೆ ಬರುತ್ತವೆ. ಅದಾದಮೇಲೆ ಪ್ಲೇ ಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಪ್ಲೇ ಲಿಸ್ಟ್ ಸಿಗುತ್ತೆ. ಅದರಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಅಂತ. ಸೊ ಇದು ಕನ್ನಡ ಮೀಡಿಯಂ, ನಿಮಗೆ ಇಂಗ್ಲೀಷ್ ಮೀಡಿಯಂ ಬೇಕಾದರೆ ಇಂಗ್ಲೀಷ್ ಮೀಡಿಯಂ ತಗೊಳ್ಳಿ. ಓಕೆ, ಎಲ್ಲರಿಗೂ ಸ್ವಾಗತ. ಸೊ ನಾವು ಇವತ್ತು ನೋಡೋಣ ಅಭ್ಯಾಸ 3.1. ಒಂದನೇದೇನಿದೆ, ವ್ಯವಕಲನ ಮಾಡಿರಿ. ಮೊದಲನು ಇದಕ್ಕೇನಂತಾರೆ ವ್ಯವಕಲ್ಯ, ಇದಕ್ಕೇನಂತಾರೆ ವ್ಯವಕಲಕ. ಓಕೆ, ಮೊದಲನೇ ಸಂಖ್ಯೆ ಎಷ್ಟಿದೆ? 59,842. ಇವುಗಳನ್ನ ಮೊದಲೇ ಬರ್ಕೊಂಡಿರ್ತೀರಿ, ಅಂದ್ರೆ ಸ್ಥಾನವಿದೆ, ಬಿಡಿ, 10, 100, 1000, 10,000 ಅಂತ. ಯಾಕಂದ್ರೆ ಮುಂದೆ ನಮಗೆ ಇದು ವ್ಯವಕಲನ ಮಾಡಕ್ಕೆ ಈಸಿ ಆಗುತ್ತೆ, ಆಯ್ತಾ? ಇನ್ನು ಮೈನಸ್ ಎಷ್ಟಿದೆ? ವ್ಯವಕಲಕ ಯಾವುದಿದೆ ಇಲ್ಲಿ? 34,532 ಅಂತ ಇದೆ, ಆಯ್ತಾ? ಅದಾದ್ಮೇಲೆ ನಾವು ಬಿಡಿಯಿಂದ ಸ್ಟಾರ್ಟ್ ಮಾಡಬೇಕು, ಈ ಕಡೆಯಿಂದ ಈ ಕಡೆ ಹೋಗಬೇಕು, ಅಂದ್ರೆ ಸಣ್ಣ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆ. ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಈ ತರ ಮುಂದುಗಡೆ ಹೋಗ್ಬೇಕು. 2 ಮೈನಸ್ 2 ಎಷ್ಟು ಉಳಿಯುತ್ತೆ? 0. 2ರಲ್ಲಿ 2 ಹೋದ್ರೆ 0. 4 ಮೈನಸ್ 3 1 ಉಳಿಯುತ್ತಲ್ವಾ? 8 ಮೈನಸ್ 5 3 ಉಳಿಯುತ್ತಲ್ವಾ? ಅದಾದ್ಮೇಲೆ 9 ಮೈನಸ್ 4ರಲ್ಲಿ 5 ಉಳಿಯುತ್ತಲ್ವಾ? 5 ಮೈನಸ್ 3 2. ಸೊ ನಿಮ್ಮ ಉತ್ತರ 25,310, ಮೊದಲನೇ ಉತ್ತರ, ಆಯ್ತಾ? ಅದಾದ್ಮೇಲೆ ಇನ್ನು ಎರಡನೇದು ನೋಡೋಣ ಏನಿರುತ್ತೆ. ವ್ಯವಕಲ್ಯ ಎಷ್ಟಿದೆ? ವ್ಯವಕಲಕ ಎಷ್ಟಿದೆ? ವ್ಯವಕಲ್ಯ ಎಷ್ಟಿದೆ ಎರಡನೇದರಲ್ಲಿ? 86,291, ಕರೆಕ್ಟಾ? ಅದಾದ್ಮೇಲೆ 64,130, ಕರೆಕ್ಟಾ? 1ರಲ್ಲಿ 0 ಹೋದ್ರೆ 1, 9ರಲ್ಲಿ 3 ಹೋದ್ರೆ 6, 2ರಲ್ಲಿ 1 ಹೋದ್ರೆ 1, 6ರಲ್ಲಿ 4 ಕಳೆದ್ರೆ 2, 8ರಲ್ಲಿ 6 ಕಳೆದ್ರೆ 2. ಸೊ ಇದು ಉತ್ತರ 22,161, ಎರಡನೇ ಉತ್ತರ 22,161. ಇನ್ನು ಅದೇ ರೀತಿ ಮೂರನೇದು ನೋಡೋಣ ನಾವು. ಮೂರನೇದರಲ್ಲಿ ಏನೇನು ಕೊಟ್ಟಿದ್ದಾರೆ? ವ್ಯವಕಲ್ಯ ವ್ಯವಕಲಕ 41,297, ಕರೆಕ್ಟಾ? ಅದಾದ್ಮೇಲೆ ಮೈನಸ್ 16,025, 16,025. ಮೊದಲು ಬಿಡಿಯಿಂದ ಸ್ಟಾರ್ಟ್ ಮಾಡೋಣ. 7 ಮೈನಸ್ 5 2, 9 ಮೈನಸ್ 2 7, 2 ಮೈನಸ್ 0 2, 1 ಮೈನಸ್ 6, 1ರಲ್ಲಿ 6 ಹೋಗಲ್ಲ, ಅದಕ್ಕೇನು ಮಾಡಬೇಕು? 1 ದಶಕವನ್ನು ತೆಗೆದುಕೊಳ್ಳಬೇಕು. ಸೊ ಇಲ್ಲಿ 1 ದಶಕ ತೆಗೆದುಕೊಂಡ್ರೆ ಇದು ಏನಾಗುತ್ತೆ? 4 ಮೈನಸ್ 1. ಸೊ ಇದು ಎಷ್ಟಾಗುತ್ತೆ ಇವಾಗ? 3 ಆಗುತ್ತೆ. ಸೊ ಇದನ್ನು ನಾವು ಉಳಿಸಿ ಇಲ್ಲಿ 3 ಬರೆಯೋಣ. 11ರಲ್ಲಿ 6 ಹೋದ್ರೆ 5, ಅದಾದ್ಮೇಲೆ 3ರಲ್ಲಿ 1 ಹೋದ್ರೆ 2. ಸೊ ನಿಮ್ಮ ಉತ್ತರ 25,272 ಐತಲ್ವಾ? ಇದು ಎಷ್ಟನೇ ಉತ್ತರ? ಮೂರನೇದು, 25,272, ಕರೆಕ್ಟಾ? ಅಂದಂಗೆ ಈ ಲೆಕ್ಕ ಮುಗೀತು. ಇನ್ನು 4ನೇದು ನೋಡೋಣ. ಈ ಲೆಕ್ಕನನ್ನ ನಾವು ಇವಾಗ ನೋಡಬೇಕಾಗಿದೆ, ನೋಡೋಣ. 25,768. ಅದಾದ್ಮೇಲೆ 4,000 ಇದೆ. ಇಲ್ಲಿ 5 ಅಂಕಿ ಸಂಖ್ಯೆ ಅಲ್ಲ, 4 ಅಂಕಿ ಸಂಖ್ಯೆ ಇದೆ ನೋಡಿ ಇಲ್ಲಿ, 4,304. ಆಮೇಲೆ ಬಿಡಿಯಿಂದ ಶುರು ಮಾಡಿ. 8ರಲ್ಲಿ 4 ಹೋದ್ರೆ 4, 6ರಲ್ಲಿ 0 ಹೋದ್ರೆ 6, 7ರಲ್ಲಿ 3 ಹೋದ್ರೆ 4, 5ರಲ್ಲಿ 4 ಹೋದ್ರೆ 1, 2ರಲ್ಲಿ ಇಲ್ಲಿ 0 ಇರುತ್ತೆ, ಅಂದ್ರೆ ಏನು ಇರಲಿಲ್ಲ ಅಂದ್ರೆ 0, 2ರಲ್ಲಿ 0 ಹೋದ್ರೆ 2. ಸೊ 21,464, 21,464.
64. ಇದು 4ನೇ ಉತ್ತರ. ಇನ್ನು ನಾವು 5ನೇ ನೋಡಬೇಕು. 5ನೇ ಉತ್ತರ ಏನು ಅಂತ. 5ನೇ ಉತ್ತರ ಏನೇ ಇದು ಯಾವ ಪಲ್ಯ ಯಾವುದಿದೆ? 1794. ಕರೆಕ್ಟಾ? 94 ಇದೆ. ಅದಾದಮೇಲೆ ನೀವು ಇನ್ನೇನು ಮಾಡ್ಬೇಕಂತಂದರೆ ವ್ಯವಕಲಕ ಎಷ್ಟಿದೆ? 3043 ಇದೆ ಮೈನಸ್. ಇಲ್ಲಿ ಏನಿರಲಿಲ್ಲ ಅಂದರೆ ಇಲ್ಲಿ 0 ಇರುತ್ತೆ, ಯಾಕಂದರೆ ಇದು 4 ಅಂಕಿ ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ. 4 ಮೈನಸ್ 3 1, 9 ಮೈನಸ್ 4 5, 0 ಮೈನಸ್ 0 0 ಉಳಿಯುತ್ತೆ. 7 ಮೈನಸ್ 3 ಎಷ್ಟಾಗುತ್ತೆ? 4 ಉಳಿಯುತ್ತೆ. 1 ಮೈನಸ್ 0 1 ಉಳಿಯುತ್ತೆ. ಸೊ 14,051. ಸೊ 5ನೇ ಉತ್ತರ 14,051. ಕರೆಕ್ಟಾ? ಸೊ ಇಲ್ಲಿಗೆ ನಿಮ್ದು ಇದು 1ನೇದು ಮುಗೀತು. ಸೊ ನಾವಿನ್ನು ಹಾಗೆ 2ನೇ ಇದಕ್ಕೆ ಹೋಗೋಣ. ಸೊ 2ನೇದು ಏನಿದೆ ಅಂತ ನೋಡೋಣ. ಅದು ವ್ಯವಕಲನ ಮಾಡಿರಿ ಅಂತ ಇದೆ. ಸೊ ಮೊದಲನೇದು ಎಷ್ಟಿದೆ? 42,695 ಇದೆ. ಕರೆಕ್ಟಾ? ಅದರಲ್ಲಿ ನಾವು ಮೈನಸ್ ಎಷ್ಟು ಮಾಡ್ಬೇಕಂದ್ರೆ ಎಷ್ಟು? 20,746. ಕರೆಕ್ಟಾ? ಓಕೆ. ಸೊ ನಾವು ಮೊದಲು ಬಿಡಿಯಿಂದ 5 ಮೈನಸ್ 6, 5ರಲ್ಲಿ 6 ಹೋಗುತ್ತಾ? ಹೋಗಲ್ಲ. ಸೊ ಅದಕ್ಕೇನು ಮಾಡೋಣ? ನಾವು ಒಂದು ದಶಕವನ್ನು ತೆಗೆದುಕೊಳ್ಳೋಣ. ಅದು 15 ಆಗುತ್ತೆ. ಸೊ ಈ 15 ಇದು 9 ಮೈನಸ್ 1, ಯಾಕಂದ್ರೆ ಇಲ್ಲಿ ಒಂದು ದಶಕ ತಗೊಂಡಿದ್ದೀರಲ್ಲ, ಅದನ್ನ ಮೈನಸ್ ಮಾಡಬೇಕು. ಸೊ ಇದು ಎಷ್ಟಾಗುತ್ತೆ? ಇಲ್ಲಿ 8 ಬರ್ಕೊಳ್ಳೋಣ. 1 ಹೋಗುತ್ತೆ ಅದರಲ್ಲಿ, ಆದ್ದರಿಂದ ನಾವು ಇಲ್ಲಿ 8 ಬರ್ಕೊಳ್ಳೋಣ. 15ರಲ್ಲಿ ಇದು ಒಂದೇ ಅಂಕಿಯ 15ರಲ್ಲಿ 6 ಹೋದ್ರೆ ಎಷ್ಟು? 9 ಆಗುತ್ತೆ. ಕರೆಕ್ಟ್ ಅಲ್ವಾ? 8ರಲ್ಲಿ 4 ಹೋದ್ರೆ 4, 6ರಲ್ಲಿ 7 ಹೋಗುತ್ತಾ? ಹೋಗಲ್ಲ. ಸೊ ಅದಕ್ಕೇನು ಮಾಡೋಣ? ದಶಕ ತೆಗೆದುಕೊಳ್ಳೋಣ. ಇದು 1, ಇಲ್ಲಿ ಇದರಲ್ಲಿ 1 ಮೈನಸ್ ಮಾಡಬೇಕು. 2 ಮೈನಸ್ 1 1 ಉಳಿಯುತ್ತೆ. ಸೊ ಅದನ್ನ ನಾವಿಲ್ಲಿ 1 ಅಂತ ಬರ್ಕೊಳ್ಳೋಣ. ಸೊ ಇವಾಗ ಇದನ್ನ ಮಾಡೋಣ. 16 ಮೈನಸ್ 7 ಎಷ್ಟಾಗುತ್ತೆ? ಇದು 9 ಆಗುತ್ತೆ. ಕರೆಕ್ಟ್ ಅಲ್ವಾ? 1 ಮೈನಸ್ 0 1, 4 ಮೈನಸ್ 2 ಎಷ್ಟಾಗುತ್ತೆ? 2. ಸೊ 21,949. ಇದು ಇದರ ಉತ್ತರ. 21,949 ಒಂದೇ ಉತ್ತರ ಇದು. ಇದರ ಉತ್ತರ. ಇನ್ನು 2ನೇದು ನೋಡೋಣ. ಈಸಿ ಇದೆ ಅಲ್ವಾ? ಎಲ್ಲ ಈಸಿ ಇರುತ್ತೆ. ಜಸ್ಟ್ ನೀವು ಸ್ಟಡಿ ಮಾಡಬೇಕಷ್ಟೇ ಚೆನ್ನಾಗಿ. ತುಂಬ ಸ್ಟಡಿ ಮಾಡಿದ್ರೆ, ಅಂದರೆ ಡೈಲಿ 1 ಅವರ್ ಟು 1 ಗಂಟೆ ಆದರೂ ಕೊಡಿ ಅಂದರೆ ಗಣಿತಕ್ಕೆ. ಸೊ ಯಾಕಂದರೆ ಗಣಿತ ತುಂಬ ಇಂಪಾರ್ಟೆಂಟ್, ಮುಂದೆನೂ ಇಂಪಾರ್ಟೆಂಟ್ ಆಗುತ್ತೆ. 50,625 ಮೈನಸ್ 36,178 ಕಳಿಬೇಕಾಗಿದೆ. ಇದು ವ್ಯವಕಲ್ಯ, ಇದು ವ್ಯವಕಲಕ. ಸೊ 5ರಲ್ಲಿ 8 ಹೋಗುತ್ತಾ? ಇಲ್ಲ. ಸೊ ನಾವೇನು ಮಾಡೋಣ? ದಶಕ ತೆಗೆದುಕೊಳ್ಳೋಣ. 15ರಲ್ಲಿ 8 ಹೋದರೆ ಎಷ್ಟು? 7. ಆದರೆ ಇಲ್ಲಿ ದಶಕ ತಗೊಂಡು ಇಲ್ಲಿ 1 ಮೈನಸ್ ಮಾಡಬೇಕು. 2 ಮೈನಸ್ 1 ಎಷ್ಟು? 2 ಮೈನಸ್ 1 1. 15ರಲ್ಲಿ 8 ಹೋದರೆ 7. ಸೊ ಇನ್ನು 1ರಲ್ಲಿ ಇದು 1, 1ರಲ್ಲಿ 7 ಹೋಗುತ್ತಾ? ಇಲ್ಲ. ಸೊ ನಾವೇನು ಮಾಡೋಣ? ಮತ್ತೊಂದು ದಶಕ ತೆಗೆದುಕೊಳ್ಳೋಣ. 11ರಲ್ಲಿ 7 ಹೋಗ್ಬೇಕು. ಸೊ ಆದರೆ ಇಲ್ಲೊಂದು ದಶಕ ತೆಗೆದುಕೊಂಡಿದ್ದು ಇದರಲ್ಲಿ ಒಂದು ಮೈನಸ್ ಆಗುತ್ತೆ. ಸೊ 6 ಮೈನಸ್ 1 ಇಲ್ಲಿ ಏನಾಗುತ್ತೆ? ಅದು 5 ಆಗುತ್ತೆ. 5 ಬರ್ಬೋದು. ಸೊ 11 ಮೈನಸ್ 7 ಎಷ್ಟಾಗುತ್ತೆ? 11ರಲ್ಲಿ 7 ಹೋದರೆ ಎಷ್ಟಾಗುತ್ತೆ? 4 ಅಲ್ವಾ? ಸೊ 4 ಬರ್ಕೊಳ್ಳಿ. ಕರೆಕ್ಟಾ? 5ರಲ್ಲಿ 1 ಹೋದರೆ ಎಷ್ಟು? 4. ಆಮೇಲೆ 0ಯಲ್ಲಿ 6 ಹೋಗುತ್ತಾ? ಇಲ್ಲ. ಸೊ 1 ದಶಕ ತೆಗೆದುಕೊಳ್ಳಿ. 5 ಮೈನಸ್ ಇದೊಂದು ದಶಕ, 5 ಮೈನಸ್ 1 ಎಷ್ಟಾಗುತ್ತೆ? 4 ಆಗುತ್ತೆ ಇಲ್ಲಿ. ಸೊ ಇದನ್ನು 4 ಮಾಡ್ಕೊಳ್ಳಿ. 10ರಲ್ಲಿ 6 ಹೋದರೆ 4, 4ರಲ್ಲಿ 3 ಹೋದರೆ 1. ಸೊ ನಿಮ್ಮ ಉತ್ತರ 14,447. 14,447. ಕರೆಕ್ಟಾ? ಇದು 2ನೇ ಉತ್ತರ. ಇನ್ನು 3ನೇದು ನೋಡೋಣ. ಸೊ 3ನೇದು ಇವಾಗ ನೋಡಬೇಕು. 3ನೇದು ಎಷ್ಟಿದೆ ಅಂತಂದರೆ 40,000 ಇದೆ ಅಲ್ವಾ? ಸೊ 40,000 ಮೈನಸ್ 16,543. ಕರೆಕ್ಟಾ? 16,543. ಮೊದಲು ಬಿಡಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಇದು 3ನೇ ಥರ. ಸೊ ಬಿಡಿಯಿಂದ ಸ್ಟಾರ್ಟ್ ಮಾಡಿದ್ರೆ 0ಯಲ್ಲಿ 3 ಹೋಗುತ್ತಾ? ಹೋಗಲ್ಲ. ಒಂದೇನು ಮಾಡಿ? ದಶಕ ತೆಗೆದುಕೊಳ್ಳಿ. ಸೊ 10ರಲ್ಲಿ 3 ಹೋದರೆ ಎಷ್ಟು? 7.
ಕರೆಕ್ಟಾ? 7 ಆಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿ -1 ಇದು ದಶಕ ತೆಗೆದುಕೊಂಡಿದ್ವಲ್ಲ ಅದು. ಸೊ -1 ಆಯ್ತು. ಅದಾದ್ಮೇಲೆ ಇದು 0 4 ಹೋಗುತ್ತಾ? ಇಲ್ಲ. ಇಲ್ಲಿದೊಂದು ದಶಕ ತೆಗೆದುಕೊಳ್ಳಿ. ಸೊ 10 ಆಗುತ್ತೆ. 10 - 1 ಎಷ್ಟಾಯ್ತು? 9 ಆಗುತ್ತೆ. ಸೊ 9 ಇಲ್ಲಿ ಮೊದಲು ಬರ್ಕೊಳ್ಳಿ. 9 ಬರ್ಕೊಂಡ್ರೆ 9 - 4 ಎಷ್ಟು? 5 ಆಗುತ್ತೆ. ಕರೆಕ್ಟಾ? 5. ಅದಾದ್ಮೇಲೆ 0 5 ಹೋಗುತ್ತಾ? ಇಲ್ಲ. ನೀವೇನ್ ಮಾಡಿ, ಇಲ್ಲೊಂದು ದಶಕ ತೆಗೆದುಕೊಂಡಿದ್ರಲ್ಲ ಅದೊಂದು -1 ಬರ್ಕೊಳ್ಳಿ. ಅದಾದ್ಮೇಲೆ ಈ ಕಡೆ ಒಂದು ದಶಕ ತೆಗೆದುಕೊಳ್ಳಿ. ಕರೆಕ್ಟಾ? 10 - 5 ಎಷ್ಟಾಗುತ್ತೆ? 10 - 1 9 ಆಗುತ್ತೆ. ಇದನ್ನು 9 ಮೊದಲು ಬರ್ಕೊಳ್ಳಿ. ಸೊ 9 - 5 ಎಷ್ಟಾಗುತ್ತೆ? 4 ಆಗುತ್ತಲ್ವಾ? ಕರೆಕ್ಟ್ ಅಲ್ವಾ? ಓಕೆ. ಸೊ ನೀವು ಇಲ್ಲೊಂದು ದಶಕ ತೆಗೆದುಕೊಂಡಿದ್ರೆ ಅಂದ್ರೆ ಇಲ್ಲೊಂದು -1 ಬರ್ಕೊಳ್ಬೇಕು ಮೊದಲೇ. ಅದಾದ್ಮೇಲೆ ಇದು 0 -1 -1ರಲ್ಲಿ 6 ಹೋಗಲ್ಲ. ಸೊ ಏನ್ ಮಾಡಿ, ಮತ್ತೆ ಇಲ್ಲಿಂದ ಒಂದು ದಶಕ ತೆಗೆದುಕೊಳ್ಳಿ. ಸೊ 10 - 1 ಎಷ್ಟಾಯ್ತು? 9 ಇಲ್ಲಿ ಮೊದಲು ಬರ್ಕೊಳ್ಳಿ. 9 9 - 6 ಎಷ್ಟು? 3 ಬರ್ಕೊಳ್ಳಿ. ಆಯ್ತಾ? ಅದಾದ್ಮೇಲೆ 4 ಇಲ್ಲೊಂದು ದಶಕ ತೆಗೆದುಕೊಂಡಿದ್ರಲ್ಲ ಅದರದೊಂದು -1 ಮಾಡಿ. ಇದರಲ್ಲಿ ಎಷ್ಟಾಗುತ್ತೆ? 4 - 1 ಇಲ್ಲಿ 3 ಬರ್ಕೊಳ್ಳಿ. ಸೊ 3 - 1 ಎಷ್ಟಾಗುತ್ತೆ? 2. ಸೊ ನಿಮ್ಮ ಉತ್ತರ 23,457. 23,457 ಇದು ಮೂರನೆಯ ಉತ್ತರ. ಸೊ ಇನ್ನು 4ನೇ ತಗೊಳ್ಬೇಕಲ್ವಾ ನಾವಿನ್ನ? ಇನ್ನು 4ನೆಯ ಪ್ರಶ್ನೆ 25,307 ಮೈನಸ್ ಇಲ್ಲಿ 4 ಅಂಕಿ ಸಂಖ್ಯೆ ಇದೆ, 0 ಬರ್ಕೊಳ್ಳೋಣ. 6,419. ಇಲ್ಲಿ ಏನಿಲ್ಲ ಅಂದ್ರೆ 0 ಬರ್ಕೊಳ್ಳಿ. ಸೊ ಇದು 4 ಅಂಕಿ ಸಂಖ್ಯೆ, ಇದು 5 ಅಂಕಿ ಸಂಖ್ಯೆ. ಸೊ ಇನ್ನು ಬಿಡಿ ಸ್ಥಾನದಿಂದ ಶುರು ಮಾಡಿ. 7ರಲ್ಲಿ 9 ಹೋಗುತ್ತಾ? ಹೋಗಲ್ಲ. ಸೊ ನಾವೇನ್ ಮಾಡೋಣ, 1 ಇದನ್ನ ತಗೊಳ್ಳೋಣ, ಇಲ್ಲಿ -1 ಅಂತ ಬರ್ಕೊಳ್ಳೋಣ. ಕರೆಕ್ಟಾ? ಇಲ್ಲಿ ನಾವು ನೋಡಿ, ಇಲ್ಲಿ 0 ಇತ್ತಲ್ವಾ? 0 - 1 ಹಂಗೆ ಬರ್ಕೊಳ್ಳಿ. 17 - 9 17ರಲ್ಲಿ 9 ಹೋದ್ರೆ ಎಷ್ಟು ಉಳಿಯುತ್ತೆ? 8 ಉಳಿಯುತ್ತೆ. ಸೊ ಅದಾದ್ಮೇಲೆ ಮತ್ತೊಂದು ಇಲ್ಲಿ 0ಯಲ್ಲಿ 1 ಹೋಗಲ್ಲ. ಸೊ ಅದಕ್ಕೇನ್ ಮಾಡಿ, 1 ತಗೊಳ್ಳಿ ದಶಕ. 10 - 1 ಸೊ ಮೊದಲು ಇಲ್ಲೊಂದು ದಶಕ ತೆಗೆದುಕೊಂಡಿತ್ತಲ್ಲ ಅದನ್ನ ಮೈನಸ್ ಮಾಡಿ. ಎಷ್ಟಾಗುತ್ತೆ? 9 ಆಗುತ್ತಲ್ವಾ? ಸೊ 9 ಹಾಗೆ ಇಡಿ ಇಲ್ಲಿ. 9 - 1 ಎಷ್ಟಾಗುತ್ತೆ? 8 ಆಗುತ್ತೆ. ಕರೆಕ್ಟಾ? 8. ಅದಾದ್ಮೇಲೆ ಇಲ್ಲಿ ಮುಂದಿನ ಸ್ಥಾನ, ಇಲ್ಲೊಂದು ದಶಕ ತೆಗೆದುಕೊಂಡಿದ್ರಲ್ಲ, ಈ ಈ ಈ ಈ 10ರ ಸ್ಥಾನಕ್ಕೆ ಒಂದು ದಶಕ ತೆಗೆದುಕೊಂಡಿದ್ರಿ. ಸೊ -1 ಆ ದಶಕವನ್ನ ಇದರಲ್ಲಿ 3ರಲ್ಲಿ ಮೈನಸ್ ಮಾಡಿ. 3 - 1 ಎಷ್ಟಾಗುತ್ತೆ? 2 ಆಗುತ್ತೆ. ಕರೆಕ್ಟಾ? 2. 2ರಲ್ಲಿ 4 ಹೋಗುತ್ತಾ? ಹೋಗಲ್ಲ. ಸೊ ಅದಕ್ಕೇನ್ ಮಾಡಿ, ನೀವು ಮತ್ತೊಂದು ದಶಕ ತೆಗೆದುಕೊಳ್ಳಿ. ಸೊ ಇಲ್ಲಿ -1 ಅಂತ ಬರ್ಕೊಳ್ಳಿ. ಅದಾದ್ಮೇಲೆ 5 - 1 ಎಷ್ಟು? 5 - 1 4 ಬರ್ಕೊಳ್ಳಿ ಇಲ್ಲಿ. ಅದಾದ್ಮೇಲೆ 12ರಲ್ಲಿ 4 ಹೋದ್ರೆ 8 ಆಗುತ್ತೆ. 8 ಅಲ್ವಾ? ಸೊ 4ರಲ್ಲಿ 6 ಹೋಗುತ್ತಾ? ಹೋಗಲ್ಲ. ಸೊ ನಾವೇನ್ ಮಾಡೋಣ, ಮತ್ತೊಂದು ದಶಕ ತೆಗೆದುಕೊಳ್ಳೋಣ. 14ರಲ್ಲಿ 6 ಹೋದ್ರೆ ಎಷ್ಟು? 8. ಸೊ ಇದೆಲ್ಲ 8 8 8 8 ಬಂತು. ಸೊ ಇಲ್ಲಿ ಒಂದು ದಶಕ ತೆಗೆದುಕೊಳ್ಳಿ. 2 - 1 ಎಷ್ಟು? 1. 1 - 0 1. ಸೊ ನಿಮ್ಮ ಉತ್ತರ 18,888. ಕರೆಕ್ಟಾ? ಸೊ ಇದು ಆಯಿತು. ಇನ್ನು ಮುಂದಿಂದ ನೋಡೋಣ. ಯಾವುದಿದೆ? 20,000 ಮೈನಸ್ 8,625 ಇದೆ. ಕರೆಕ್ಟಾ? ಸೊ ಇನ್ನು 0ಯಲ್ಲಿ 5 ಕಳಿಬೇಕು, ಹೋಗಲ್ಲ. ಒಂದು ದಶಕ ತೆಗೆದುಕೊಳ್ಳಿ, ಇಲ್ಲಿ -1 ಅಂತ ಬರ್ಕೊಳ್ಳಿ. 10ರಲ್ಲಿ 5 ಹೋದ್ರೆ 5. ಕರೆಕ್ಟಾ? 5 ಬರುತ್ತೆ. ಅದಾದ್ಮೇಲೆ ಇದು 10 ಇಲ್ಲಿ ಇದು -1 ಇದೆ ಅಲ್ವಾ? ಇನ್ನು ಮತ್ತೊಂದು ದಶಕ ತೆಗೆದುಕೊಳ್ಳಿ. 10ರಲ್ಲಿ 1 ಹೋದ್ರೆ ಎಷ್ಟು? 9. ಸೊ 9 ಬರ್ಕೊಳ್ಳಿ, ಅಂದ್ರೆ ದಶಕ ತೆಗೆದುಕೊಂಡ್ಮೇಲೆ. 9 - 2 ಎಷ್ಟು? 7. 7 ಉಳಿಯುತ್ತಲ್ವಾ? ಕರೆಕ್ಟ್. ಅದಾದ್ಮೇಲೆ ಇಲ್ಲೊಂದು ದಶಕ ತೆಗೆದುಕೊಂಡ್ರೆ, ಹಾಗಾದ್ರೆ ಇಲ್ಲಿ -1 ಬರ್ಕೊಳ್ಳಿ. ಸೊ ಅದಾದ್ಮೇಲೆ ಇಲ್ಲಿಂದ ಮತ್ತೊಂದೇ ದಶಕ ತೆಗೆದುಕೊಳ್ಳಿ, ಯಾಕೆ 0ಯಲ್ಲಿ 1 ಹೋಗಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಏನ್ ಮಾಡಿ, 10ರಲ್ಲಿ 10 ಬರ್ಕೊಳ್ಳಿ ಇಲ್ಲಿ. 10 - 1 ಎಷ್ಟಾಯ್ತು? 9 ಬರ್ಕೊಳ್ಳಿ. 9 9 - 6 3 ಆಗುತ್ತೆ. ಆಯ್ತಲ್ವಾ? ಅದಾದ್ಮೇಲೆ ಇಲ್ಲಿ ದಶಕ ತೆಗೆದುಕೊಂಡಿದ್ರಲ್ಲ, ಸೊ ಅದನ್ನೇನ್ ಮಾಡಿ, ಇಲ್ಲಿ ಮತ್ತೆ 0 - 1 ಅಂತ ಬರ್ಕೊಳ್ಳಿ.
ಅದಾದ್ಮೇಲೆ 0 ಇಲ್ಲಿ 1 ಹೋಗಲ್ಲ. ಸೊ ನೀವು ಮತ್ತೇನ್ ಮಾಡಿ ಈ ಸ್ಥಾನದಿಂದ ಮತ್ತೊಂದು ದಶಕ ತೆಗೆದುಕೊಳ್ಳಿ. 10 ಮೈನಸ್ 1 9 ಬರ್ಕೊಳ್ಳಿ. ಮೊದಲು 9 ಮೈನಸ್ 8 ಇಲ್ಲೊಂದು 1 ಬರುತ್ತಲ್ವ, ಇಲ್ಲಿ -1, ಯಾಕಂದ್ರೆ ಇಲ್ಲೊಂದು ದಶಕ ತೆಗೆದುಕೊಂಡಿದೆ. 9 ಮೈನಸ್ 8 1 ಆಗುತ್ತೆ, ಕರೆಕ್ಟಾ? ಅದಾದ್ಮೇಲೆ 2 ಮೈನಸ್ 1 ಎಷ್ಟಾಗುತ್ತೆ? 1 ಆಗುತ್ತೆ. ಇದು 2 ಮೈನಸ್ 1 1. ಅದಾದ್ಮೇಲೆ ಇಲ್ಲಿ 0 ಇರುತ್ತೆ. 1 ಮೈನಸ್ 0 1. ಸೊ 11,375 ಇದು ಇದರ ಉತ್ತರ. ಮುಗಿತು ನೋಡಿ, ಇಷ್ಟೇ. ಇದು ವ್ಯವಕಲನ ಮಾಡಿರಿ. ಎರಡನೆಯದು ಮುಗಿತು ನೋಡಿ, ವ್ಯವಕಲನ ಮಾಡಿರಿ ನೋಡಿ, ಇದು ಮುಗೀತು ಅಭ್ಯಾಸ. ಆಯ್ತಾ? ಸೊ ಎಲ್ಲ ಇದನ್ನ ಲಕ್ಷ್ಯ ಕೊಟ್ಟು ಮಾಡಿ, ಯಾಕಂದ್ರೆ ನಿಮಗೆ ಮುಂದೆ ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಟೈಮ್ ಇಲ್ಲಿ ಕೊಡ್ರಿ ವ್ಯವಕಲನ ಮಾಡುವುದಕ್ಕೆ. ಎಲ್ಲ ಆರಾಮಾಗಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಬಟ್ ಡೈಲಿ ರೂಟೀನ್ ಇದೆ ಅದು ಸ್ಟಡಿ ಮಾಡುವುದು. ಸೊ ಅದಕ್ಕೆ ಇನ್ನೇನು ಮಾಡೋಣ, ಈ ಕೆಳಗಿನ ಲೆಕ್ಕಗಳನ್ನು. ಸೊ 3ನೇದಕ್ಕೆ ಹೋಗೋಣ. ಇಲ್ಲೂ 5 ಅಂಕಿ ಸಂಖ್ಯೆ ಇದೆ. ಸೊ ಅದಕ್ಕೆ ನಾವೇನು ಮಾಡೋಣ, ನಾವಿಲ್ಲಿ ಬಿಡಿ 10 100 1000 10,000 ಬರ್ಕೊಳ್ಳೋಣ ಅಲ್ವಾ? 10,000. ಓಕೆ. ಅದಾದಮೇಲೆ ಮೊದಲನೇದೇನಿದೆ ನೋಡೋಣ. 16,486 26,475 ಕಳೆಯಿರಿ. ಸೊ ಇದಾಗುತ್ತೆ ಇಲ್ಲಿ ವ್ಯವಕಲ್ಯ. ಅದಾದಮೇಲೆ ಇದು ವ್ಯವಕಲಕ ಆಗುತ್ತೆ. ದೊಡ್ಡದು ಯಾವುದು? 26,475 ಅಂದ್ರೆ ಇದರಿಂದ 16,486 ಕಳೆಯಿರಿ ಅಂತ ಇದೆ. ಸೊ ಇದನ್ನು ಮೈನಸ್ 5 ಮೈನಸ್ 6 ಹೋಗುತ್ತಾ? 5ರಲ್ಲಿ 6 ಹೋಗಲ್ಲ. ಸೊ ಅದಕ್ಕೆ ಏನ್ ಮಾಡೋಣ, ಒಂದು ದಶಕ ತೆಗೆದುಕೊಳ್ಳೋಣ. 15 ಮೈನಸ್ 6 ಎಷ್ಟಾಗುತ್ತೆ? 9 ಉಳಿಯುತ್ತೆ. ಸೊ ನಾವು ಇಲ್ಲೊಂದು ದಶಕ ತೆಗೆದುಕೊಂಡಿದ್ವಲ್ಲ, ಅದನ್ನೇನ್ ಮಾಡೋಣ, 7 ಮೈನಸ್ 1 ಅಂತ ಬರ್ಕೊಳ್ಳೋಣ. 7 ಮೈನಸ್ 1 ಅಂದ್ರೆ ಇಲ್ಲಿ ಎಷ್ಟು ಉಳಿತು? 6 ಅಂತ ಬರ್ಕೊಳ್ಳಿ. 6ರಲ್ಲಿ 8 ಹೋಗುತ್ತಾ? ಹೋಗಲ್ಲ. ಸೊ ನಾವೇನ್ ಮಾಡಿ, ಮತ್ತೊಂದು ದಶಕ ತೆಗೆದುಕೊಳ್ಳಿ, ಇಲ್ಲಿ -1 ಅಂತ ಬರ್ಕೊಳ್ಳಿ. 16 ಮೈನಸ್ 8 ಎಷ್ಟಾಯ್ತು? 8 ಉಳಿಯುತ್ತಲ್ವಾ? ಕರೆಕ್ಟ್, ಇಲ್ಲಿ ಹೋಗುತ್ತೆ. ಇವಾಗ ಇದು 4 ಮೈನಸ್ 3, ಇಲ್ಲಿ 3 ಅಂತ ಬರ್ಕೊಳ್ಳಿ. 3 ಮೈನಸ್ 4 ಎಷ್ಟಾಯ್ತು? ಹೋಗುತ್ತಾ? ಹೋಗಲ್ಲ. ಸೊ ನಾವೇನ್ ಮಾಡೋಣ, ಮತ್ತೊಂದು ದಶಕ ತೆಗೆದುಕೊಳ್ಳೋಣ, -1 ಅಂತ ಬರ್ಕೊಳ್ಳೋಣ. 13 ಮೈನಸ್ 4 ಹೋಗುತ್ತೆ, 9. 6 ಮೈನಸ್ 1 ಎಷ್ಟು? 6 ಮೈನಸ್ 1 ಎಷ್ಟಾಗುತ್ತೆ? 6ರಲ್ಲಿ 1 ಹೋದರೆ 5 ಅಂತ ಬರ್ಕೊಳ್ಳಿ. ಇಲ್ಲಿ 5 ಅಂತ ಬರ್ಕೊಳ್ಳಿ. 5ರಲ್ಲಿ 6 ಹೋಗುತ್ತಾ? ಹೋಗಲ್ಲ. ಸೊ ಅದಕ್ಕೆ ಏನ್ ಮಾಡಿ, ಒಂದು ದಶಕ ತೆಗೆದುಕೊಳ್ಳಿ. 15 ಮೈನಸ್ 6 ಎಷ್ಟಾಗುತ್ತೆ? 9 ಆಗುತ್ತೆ ಅಲ್ವಾ? ಸೊ ಇಲ್ಲಿ -1 ಬರ್ಕೊಳ್ಳಿ. ಯಾಕಂದ್ರೆ ಇಲ್ಲೊಂದು ದಶಕ ತೆಗೆದುಕೊಂಡಿದ್ರಲ್ಲ, ಅದು ಇಲ್ಲಿ ಬಂದ್ರೆ 2 ಮೈನಸ್ 1. 2 ಮೈನಸ್ 1 ಎಷ್ಟಾಗುತ್ತೆ? 1. ಸೊ 1ರಲ್ಲಿ 1 ಹೋದ್ರೆ 0. ಹಾಗಾಗಿ ನಿಮ್ಮ ಉತ್ತರ 9,900. ಮೊದಲನೆಯ ಉತ್ತರ ಇದೆ 9,989. ಮುಗಿತು ನೋಡಿ, ಇಷ್ಟೇ ಇದೆ. ಸೊ ತುಂಬಾ ಈಸಿ ಇದೆ ದಶಕ ತೆಗೆದುಕೊಂಡು ಮಾಡುವುದು. ಬಟ್ ಆದರೆ ನೀವು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಮಾಡಬೇಕು. 52,367ರಲ್ಲಿ ಎಷ್ಟನ್ನ ಕಳಿಬೇಕು? 36,279 ಕಳಿಬೇಕಾಗಿದೆ ಅಲ್ವಾ? ಓಕೆ. ಸೊ ನಾವೇನು ನೋಡೋಣ, 7ರಲ್ಲಿ 9 ಹೋಗುತ್ತಾ? ಹೋಗೋದೇ ಇಲ್ಲ. ಸೊ ನಾವೇನು ಮಾಡೋಣ, ಒಂದು ದಶಕ ತೆಗೆದುಕೊಳ್ಳೋಣ. 17ರಲ್ಲಿ 9 ಹೋದ್ರೆ ಎಷ್ಟು? 17ರಲ್ಲಿ 9 ಹೋದ್ರೆ 8. ಕರೆಕ್ಟಾ? 8. ಅದಾದ್ಮೇಲೆ ಇಲ್ಲೊಂದು ದಶಕ ತೆಗೆದುಕೊಂಡಿದ್ರಲ್ಲ, ಅದು 6 ಮೈನಸ್ 1 ಎಷ್ಟಾಗುತ್ತೆ? ಇದು 5 ಅಂತ ಬರ್ಕೊಳ್ಳಿ. ಯಾಕಂದ್ರೆ ಇಲ್ಲೊಂದು ದಶಕ ತೆಗೆದುಕೊಂಡಿದ್ರಲ್ಲ, 5 ಅಂತ ಬರ್ಕೊಳ್ಳಿ. 5 ಮೈನಸ್ 7 ಹೋಗುತ್ತಾ? ಇಲ್ಲ. ಸೊ ಅದಕ್ಕೆ ಏನ್ ಮಾಡಿ, ಒಂದು ದಶಕವನ್ನು ತೆಗೆದುಕೊಳ್ಳಿ, ಇಲ್ಲಿ -1 ಅಂತ ಬರ್ಕೊಳ್ಳಿ. 15 ಮೈನಸ್ 7 8 ಉಳಿಯುತ್ತಲ್ವಾ? 15ರಲ್ಲಿ ಹೋದ್ರೆ. ಸೊ 3 ಮೈನಸ್ 1 ಎಷ್ಟು? ಇದು ಇಲ್ಲಿ 2 ಅಂತ ಬರ್ಕೊಳ್ಳಿ. 2 ಮೈನಸ್ 2 ಹೋಗುತ್ತೆ, 0. ಅದಾದ್ಮೇಲೆ 2ರಲ್ಲಿ 6 ಹೋಗುತ್ತಾ? ಹೋಗಲ್ಲ. ನೀವೇನ್ ಮಾಡಿ, ಒಂದು ದಶಕ ತೆಗೆದುಕೊಳ್ಳಿ, ಇಲ್ಲಿ -1 ಅಂತ ಬರ್ಕೊಳ್ಳಿ.
12 ಮೈನಸ್ 6 ಹೋಗುತ್ತೆ, 6 ಉಳಿಯಿತು. ಅದಾದಮೇಲೆ ಇನ್ನು 5 ಮೈನಸ್ 1 ಇನ್ನು ಮೊದಲು 4 ಅಂತ ಬರ್ಕೊಳ್ಳಿ. ಅದಾದಮೇಲೆ 4ರಲ್ಲಿ 3 ಹೋದರೆ 1. ಸೊ ನಿಮ್ಮ ಉತ್ತರ 16,088. 16,088 16,088 ಕರೆಕ್ಟಾ? ಅದಾದಮೇಲೆ ನಾವೇನು ನೋಡೋಣ, ನೆಕ್ಸ್ಟ್ ಉದಾಹರಣೆ ಯಾವುದಿದೆ? ಇದಿದೆ ನೋಡಿ, ಮೂರನೇದು. 31,597ರಲ್ಲಿ 10,000 ಕಳಿವಿ. 10,000 ಇದು ಸುಲಭ ಇದೆ ನೋಡಿ. 7ರಲ್ಲಿ 0 ಹೋದರೆ 7, 9ರಲ್ಲಿ 0 ಹೋದರೆ 9, 5ರಲ್ಲಿ 0 ಹೋದರೆ 5, 1ರಲ್ಲಿ 0 ಹೋದರೆ 1, 3ರಲ್ಲಿ 1 ಹೋದರೆ 2. ಸೊ 21,590. ಹಾ, ಇದು ಉತ್ತರ. ಇದು ಸುಲಭವಾಗಿದೆ. ಅದಾದಮೇಲೆ ಇನ್ನು ಮುಂದಿನ ಲೆಕ್ಕ 4ನೇದು ನೋಡೋಣ. 40,000 ಇದೆ. 40,000 ಮೈನಸ್ 24,683. ಓಕೆ, 0ರಲ್ಲಿ 3 ಹೋಗುತ್ತಾ? ಹೋಗಲ್ಲ. ಸೊ ನಾವೇನು ಮಾಡೋಣ, ದಶಕ ತೆಗೆದುಕೊಳ್ಳೋಣ. ಸೊ 10ರಲ್ಲಿ 3 ಹೋದರೆ 7. ಸೊ ಇಲ್ಲಿ 1 ಮೈನಸ್ ಬರ್ಕೊಳ್ಳಿ, 1 ಮತ್ತೆ ದಶಕ ತೆಗೆದುಕೊಳ್ಳಿ, ಯಾಕಂದ್ರೆ 0ರಲ್ಲಿ 8 ಹೋಗಲ್ಲ. 10 ಮೈನಸ್ 1 ಮೊದಲು ಇದನ್ನು ಮಾಡ್ಕೊಳ್ಳಿ, 9 ಆಗುತ್ತೆ. ಯಾಕಂದ್ರೆ ಆ ಕಡೆ ದಶಕ 9ರಲ್ಲಿ 8 ಹೋದರೆ 1, ಆ ಕಡೆ ದಶಕ ತೆಗೆದುಕೊಂಡಿದ್ವಲ್ಲ ಅದನ್ನು ಮೊದಲು ಮೈನಸ್ ಮಾಡಿ. 0ಯಲ್ಲಿ 6 ಹೋಗುತ್ತಾ? ಹೋಗಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ದಶಕ ತೆಗೆದುಕೊಂಡಿದ್ವಲ್ಲ ಅದನ್ನು ಒಂದು -1 ಮೊದಲೇ ಬರ್ಕೊಳ್ಳಿ. ಅದಾದಮೇಲೆ 0ಯಲ್ಲಿ 6 ಹೋಗಲ್ಲ, ಮತ್ತೊಂದು ದಶಕ ತೆಗೆದುಕೊಳ್ಳಿ. 10ರಲ್ಲಿ 1 ಹೋದರೆ ಎಷ್ಟು? 9. ಮೊದಲು 9ಅನ್ನು ಬರ್ಕೊಳ್ಳಿ. ಇಲ್ಲಿ -1 ಯಾಕಂದ್ರೆ ನಾವು ದಶಕ ತೆಗೆದುಕೊಂಡಿದ್ದೀವಿ. 9ರಲ್ಲಿ 6 ಹೋದರೆ ಎಷ್ಟು? 3. ಸೊ 0 ಇಲ್ಲಿ ಮತ್ತೆ 0ಯಲ್ಲಿ 4 ಹೋಗುತ್ತಾ? ಹೋಗಲ್ಲ. ನೀವೇನು ಮಾಡಿ, ದಶಕ ತೆಗೆದುಕೊಳ್ಳಿ. 10ರಲ್ಲಿ -1 ಯಾಕಂದ್ರೆ ಈ ಕಡೆ ಒಂದು ದಶಕ ತೆಗೆದುಕೊಂಡಿದ್ರಲ್ಲ ಅದರ -1 ಇದೆ. 10ರಲ್ಲಿ 1 ಹೋದರೆ ಎಷ್ಟು? 9. ಸೊ 9 ಬರ್ಕೊಳ್ಳಿ. 9 ಮೈನಸ್ 4 5. 5 ಉಳಿತಲ್ವಾ? 5. ಅದಾದಮೇಲೆ 4 ಮೈನಸ್ 2 2. ಸೊ ಎಷ್ಟು ಇತ್ತದು? ಅಲ್ಲ, 1 ಸೆಕೆಂಡು, ಯಾಕಂದ್ರೆ ನಾವು ಇಲ್ಲಿ ದಶಕ ತೆಗೆದುಕೊಂಡಿದ್ದನ್ನು ಮರ್ತಿದ್ದೀವಿ. 4 ಮೈನಸ್ 3 ಎಷ್ಟು? 4 ಮೈನಸ್ 1 ಎಷ್ಟು? 4 ಮೈನಸ್ 1 3 ಆಗುತ್ತೆ. 3 ಮೈನಸ್ 2 ಇಲ್ಲಿ 1 ಆಗುತ್ತೆ. ಸೊ ಇದು ಉತ್ತರ 15,317. ಸೊ ಈ ಲೆಕ್ಕ ಇದು ಇದರ ಉತ್ತರ 4ನೇದು 15,317. ಆಯ್ತಾ? ಸೊ ಇನ್ನು ಕೊನೆಯ ಲೆಕ್ಕ ಬಂತು ನೋಡ್ರಿ. ಯಾವುದಿದು? ಅಭ್ಯಾಸ 3 3.1ರಲ್ಲಿ ಅಭ್ಯಾಸ 3 ನೋಡೋಣ. 11,035 4 ಅಂಕಿ ಸಂಖ್ಯೆ ಇದೆ. 4,297. ಓಕೆ, 5ರಲ್ಲಿ 7 ಹೋಗುತ್ತಾ? ಹೋಗಲ್ಲ. ಸೊ ನಾವೇನು ಮಾಡಬೇಕು, ಒಂದು ದಶಕ ತೆಗೆದುಕೊಳ್ಳಿ. 15ರಲ್ಲಿ 7 ಹೋದರೆ 8 ಉಳಿಯುತ್ತೆ. ಸೊ ಇದು 3 ಇರುತ್ತೆ. ಸೊ 3ರಲ್ಲಿ -1 ಯಾಕಂದ್ರೆ ಇಲ್ಲಿ ದಶಕ ತೆಗೆದುಕೊಂಡಿದ್ದೀರಿ. 3ರಲ್ಲಿ 1 ಹೋದರೆ ಎಷ್ಟು? 2 ಅಂತ ಬರ್ಕೊಳ್ಳಿ ಮೊದಲು. ಅದಾದಮೇಲೆ 2ರಲ್ಲಿ 9 ಹೋಗುತ್ತಾ? ಹೋಗಲ್ಲ. ಒಂದು ದಶಕ ತೆಗೆದುಕೊಳ್ಳಿ, ಇಲ್ಲಿ -1 ಅಂತ ಬರ್ಕೊಳ್ಳಿ. 12ರಲ್ಲಿ 9 ಹೋದರೆ ಎಷ್ಟು? 3. ಕರೆಕ್ಟಾ? ಅದಾದಮೇಲೆ 0ಯಲ್ಲಿ 2 ಹೋಗುತ್ತಾ? ಹೋಗಲ್ಲ. ನೀವೇನು ಮಾಡಿ, ಮತ್ತೊಂದು ದಶಕ ತೆಗೆದುಕೊಳ್ಳಿ, ಇಲ್ಲಿ -1 ಆಗುತ್ತೆ. 10ರಲ್ಲಿ 1 ಹೋದರೆ ಎಷ್ಟಾಗುತ್ತೆ? ಇಲ್ಲಿ 9 ಬರ್ಕೊಳ್ಳಿ ಮೊದಲು. 9 9 ಮೈನಸ್ 2 9 ಮೈನಸ್ 2 ಎಷ್ಟು? 7 ಆಯ್ತಲ್ವಾ? ಆಮೇಲೆ 1000 ಸ್ಥಾನದಲ್ಲಿದೆ. 1 ಮೈನಸ್ 1 ಇದು 0 ಆಗುತ್ತೆ. 0ಯಲ್ಲಿ 4 ಹೋಗುತ್ತಾ? ಹೋಗಲ್ಲ. ಅಥವಾ 1ರಲ್ಲಿ 4 ಹೋಗುತ್ತಾ? ಹೋಗಲ್ಲ. ಸೊ ನಾವೇನು ಮಾಡೋಣ, ಮತ್ತೊಂದು ದಶಕ ತೆಗೆದುಕೊಳ್ಳೋಣ. 11ರಲ್ಲಿ 1 ಹೋದರೆ ಎಷ್ಟು? 10. ಸೊ ಇಲ್ಲಿ 10 ಅಂತ ಬರ್ಕೊಳ್ಳಿ. 10 ಮೈನಸ್ 4 ಎಷ್ಟು? 6. ಆಮೇಲೆ 6 ಇಲ್ಲೊಂದು ದಶಕ ತೆಗೆದುಕೊಂಡಿದ್ರೆ 1 ಮೈನಸ್ 1 ಇದು 0 ಆಗುತ್ತೆ. ಸೊ ಈ 0ನ ಹಾಗೆ ಇಟ್ಟಿದೆ. 6,738 ಕೊನೆಯ ಉತ್ತರ 6,738 ಆಯ್ತಲ್ವಾ? ಸೊ ಇದು ಈ ಥರ ನಾವು ವ್ಯವಕಲನಗಳನ್ನು ಮಾಡಬೇಕು. ಇನ್ನೇನು ಮಾಡಬೇಕು?
ಲೆಕ್ಕಗಳನ್ನು ಸಮಸ್ಯೆ ರೂಪದಲ್ಲಿ ಕೊಟ್ಟಿರ್ತಾರೆ, ಅವುಗಳನ್ನು ಬಿಡಿಸೋಣ. ಸೊ ನೋಡೋಣ ಮೊದಲನೇದು ಯಾವುದಾಗಿರುತ್ತಂತ. ಇದನ್ನು ಮತ್ತೊಮ್ಮೆ ಬರ್ಕೊಳ್ತೀನಿ ಇಲ್ಲಿ ಕೆಳಗಡೆ. ನೋಡಿ ಇಲ್ಲಿ ಏನಿದೆ, ಇದು ಮೊದಲನೆಯದು. ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಮೊದಲನೇದು ಎಷ್ಟಿದೆ? ಬಿಡಿ 10, 100, 1000, 10,000. ಸೊ ಅದಾದ್ಮೇಲೆ 37,946ಕ್ಕೆ ಎಷ್ಟನ್ನು ಸೇರಿಸಿದಾಗ 91,643 ಆಗುತ್ತೆ. ಅಂದ್ರೆ ನಾರ್ಮಲಿ ಇಲ್ಲಿ ಏನಾಗುತ್ತೆ, ಈ ಸಂಖ್ಯೆಯಿಂದ ಮೈನಸ್ ಇದನ್ನ ಮಾಡಿದ್ರೆ ನಮಗೆ ಬರುವ ವ್ಯತ್ಯಾಸವಿರುತ್ತಲ್ಲ, ಅದನ್ನ ಪ್ಲಸ್ ಇದನ್ನ ಕೂಡಿದ್ರೆ ಇಷ್ಟ ಅಮೌಂಟ್ ಬರುತ್ತೆ. ಸೊ ನಮಗೇನ್ ಮಾಡ್ಬೇಕು, ಇಲ್ಲಿ ವ್ಯವಕಲ್ಯ ಯಾವ್ದಾಗುತ್ತೆ? 91,643. ಈ ಸಂಖ್ಯೆ ಬರಕ್ಕೆ ಈ ಸಂಖ್ಯೆಯಲ್ಲಿ ಎಷ್ಟು ಸಂಖ್ಯೆಯನ್ನು ಕೂಡಿಸಿದಾಗ ಈ ಸಂಖ್ಯೆ ಬರುವುದು ಅಂತ ಕ್ವಶನ್ ಇದೆ. ಅಂದ್ರೆ 91,000 ಬರಕ್ಕೆ ನಾವು ಇನ್ನು 37,946ಕ್ಕೆ ಎಷ್ಟನ್ನ ಸೇರಿಸಬೇಕಂತ ಅವ್ರು ಕೇಳಿದ್ದಾರೆ. ಸೊ ಮೈನಸ್ ಮಾಡೋಣ, 37,946 ಅಂತ ಮಾಡೋಣ. ಆಯ್ತಾ? ನಾವಿನ್ನು ನೋಡೋಣ. 3ರಲ್ಲಿ 6 ಹೋಗುತ್ತಾ? ಇಲ್ಲ. ಒಂದು ದಶಕ ತೆಗೆದುಕೊಳ್ಳಿ, -1 ಅಂತ ಬರ್ಕೊಳ್ಳಿ. 13ರಲ್ಲಿ 6 ಹೋದ್ರೆ ಎಷ್ಟು? 7. 4ರಲ್ಲಿ 1 ಹೋದ್ರೆ ಎಷ್ಟು? 3. 3 ಉಳಿಯುತ್ತಲ್ವಾ? 3ರಲ್ಲಿ 4 ಹೋಗುತ್ತಾ? ಇಲ್ಲಿ ಮೊದಲು 3 ಅಂತ ಬರ್ಕೊಳ್ಳಿ. 3. 3ರಲ್ಲಿ 4 ಹೋಗುತ್ತಾ? ಇಲ್ಲ. ದಶಕ ತೆಗೆದುಕೊಳ್ಳಿ. 13ರಲ್ಲಿ 4 ಹೋದ್ರೆ ಎಷ್ಟು? 9. ಆಯ್ತಾ? ಅದಾದ್ಮೇಲೆ ಇಲ್ಲಿ ಒಂದು ದಶಕ ತೆಗೆದುಕೊಂಡಿದ್ರೆ ಅದೊಂದು -1 ಬರ್ಕೊಳ್ಳಿ. 6 - 1 ಇಲ್ಲಿ 5 ಅಂತ ಬರ್ಕೊಳ್ಳಿ. ಮೊದಲು 5. ಸೊ 5ರಲ್ಲಿ 9 ಹೋಗುತ್ತಾ? ಇಲ್ಲ. 15 ತಗೊಳ್ಳಿ. 15ರಲ್ಲಿ 9 ಹೋದ್ರೆ 6. ಓಕೆನಾ? ಸೊ ಇಲ್ಲಿ -1 ಬರ್ಕೊಳ್ಳಿ, ಯಾಕಂದ್ರೆ ಈ ಕಡೆ ದಶಕ ತೆಗೆದುಕೊಂಡಿದ್ರಿ. 1 - 1 0. 0ಯಲ್ಲಿ 7 ಹೋಗುತ್ತಾ? ಹೋಗಲ್ಲ. ಸೊ ಅದಕ್ಕೆ ಏನ್ ಮಾಡ್ಕೊಳ್ಳಿ, ಈ ಸ್ಥಾನದಲ್ಲಿ 0ಯನ್ನ ಬರ್ಕೊಳ್ಳಿ ಮೊದಲು. 1 - 1 0. ಸೊ ಅದೇ ರೀತಿ ಮತ್ತೊಂದು ದಶಕ ತೆಗೆದುಕೊಳ್ಳಿ. 10ರಲ್ಲಿ 7 ಹೋದ್ರೆ ಎಷ್ಟು? 3. ಅದಾದ್ಮೇಲೆ ಇದು 10 ದಶಕ ತೆಗೆದುಕೊಂಡಿದ್ರಲ್ಲ, 9 - 1 ಬರ್ಕೊಳ್ಳಿ ಮೊದಲು. 9 - 1 ಎಷ್ಟು? 8. ಸೊ 8ರಲ್ಲಿ 3 ಹೋದ್ರೆ 5. ಸೊ 53,697 ಇದರ ಉತ್ತರವಾಗಿರುತ್ತದೆ. ಸೊ ನಾವೇನ್ ಮಾಡೋದಪ್ಪ ಅಂತಂದ್ರೆ, ಈ 37,946 ಪ್ಲಸ್ 53,697 ಕೂಡಿದಾಗ 91,643 ಉತ್ತರ ಆಗುತ್ತದೆ. ಆದ್ದರಿಂದ ಇಲ್ಲಿ ಉತ್ತರ ಯಾವ್ದು ಬರುತ್ತಪ್ಪ ಅಂತಂದ್ರ 53,000. 53,697 ಈ ಸಂಖ್ಯೆಯನ್ನು ಈ ಸಂಖ್ಯೆಗೆ ಕೂಡಿದಾಗ ಈ ಸಂಖ್ಯೆಯು ಬರುತ್ತದೆ. 37,946 ಈ ಸಂಖ್ಯೆಯಲ್ಲಿ 53,697 ಕೂಡಿದಾಗ 91,643 ಬರುತ್ತದೆ. ತಿಳಿತಲ್ವಾ? ಈಸಿ ಇದೆ. ಸೊ ಮಾಡ್ಕೊಂಡು ಹೋಗಿ. ಅದಾದ್ಮೇಲೆ ಇನ್ನು ಎರಡನೆಯ ಪ್ರಾಬ್ಲಮ್ ಅನ್ನ ನೋಡೋಣ. ಇನ್ನು ಎರಡನೆಯ ಸಮಸ್ಯೆ ಏನಿದೆ? ಎರಡನೆಯ ಸಮಸ್ಯೆ 67,215ರಲ್ಲಿ ಎಷ್ಟನ್ನು ಕಳೆದರೆ 28,941 ಆಗುತ್ತದೆ. ಆಯ್ತಾ? ಈ ಸಂಖ್ಯೆಯಲ್ಲಿ ಎಷ್ಟು ಸಂಖ್ಯೆ ಅಂದ್ರೆ ಒಂದ್ ಯಾವುದೋ ಸಂಖ್ಯೆಯನ್ನ ಕಳೆದರೆ ಇಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ನಾವು ನಾರ್ಮಲಿ ಏನ್ ಮಾಡೋದು, ವ್ಯವಕಲ್ಯ ಇದಾಗುತ್ತೆ. ವ್ಯವಕಲ್ಯ 215 ಆಯ್ತಲ್ವಾ? ಅದಾದ್ಮೇಲೆ 28,941 ಇದರಲ್ಲಿ ಕಳೆದಾಗ ನಮಗೆ ಸಿಗುವ ಅಂಕಿಯು ಇದರಲ್ಲಿ ಈ ಸಂಖ್ಯೆಯನ್ನು ಏನ್ ಬರುತ್ತಲ್ಲ ಆ ಸಂಖ್ಯೆಯನ್ನು ಕಳೆದರೆ ನಮಗೆ ಈ ಸಂಖ್ಯೆ ಸಿಗುತ್ತದೆ. ಅಂದ್ರೆ ನೀವು ಇದರಲ್ಲಿ ಇದನ್ನ ಮೈನಸ್ ಮಾಡಿ ಅಷ್ಟೇ ಸಾಕು. 5 - 1 4 ಆಯ್ತಾ? ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 1ರಲ್ಲಿ 4 ಹೋಗಲ್ಲ. ಏನ್ ಮಾಡಿ, ಒಂದು ದಶಕ ತೆಗೆದುಕೊಳ್ಳಿ. ಸೊ 11ರಲ್ಲಿ 4 ಹೋದ್ರೆ ಎಷ್ಟು? 11ರಲ್ಲಿ 4 ಹೋದ್ರೆ 7. ಕರೆಕ್ಟಾ? ಆಮೇಲೆ 2ರಲ್ಲಿ 9 ಹೋಗುತ್ತಾ? ಹೋಗಲ್ಲ. ಸೊ ಒಂದು ದಶಕ ತೆಗೆದುಕೊಳ್ಳಿ. ಇಲ್ಲಿ -1. 12 - 1. ಸೊ 12 - 1 ಎಷ್ಟು? 11. 11 - 9 ಎಷ್ಟಾಗುತ್ತೆ? 2 ಆಗುತ್ತೆ. ಸೊ ಇದು 2 ಅಂತ ಬರ್ಕೊಳ್ಳಿ. ಅದಾದ್ಮೇಲೆ 7ರಲ್ಲಿ 8 ಹೋಗುತ್ತಾ? ಇಲ್ಲ. ಒಂದು ದಶಕ ತೆಗೆದುಕೊಳ್ಳಿ. ಇಲ್ಲಿ -1 ಅಂತ ಬರ್ಕೊಳ್ಳಿ.
17ರಲ್ಲಿ 8 ಹೋದ್ರೆ ಎಷ್ಟು? 9. ಕರೆಕ್ಟಾ? ಸಾರಿ, 17ರಲ್ಲಿ 8 ಹೋದ್ರೆ ಸಾರಿ, ಇಲ್ಲೊಂದು ದಶಕ ತೆಗೆದುಕೊಂಡಿದ್ದು, ಇಲ್ಲಿ -1 ಇನ್ನೊಂದು ಆಗಬೇಕು. 17 - 1 ಎಷ್ಟು? 16. 16ರಲ್ಲಿ 8 ಹೋದ್ರೆ ಎಷ್ಟು? 8. ಅದಾದ್ಮೇಲೆ 6 - 1 ಎಷ್ಟು? 5. 5 - 2 ಎಷ್ಟು? 3. ಸೊ 38,274 ಇಲ್ಲಿ ಉತ್ತರವಾಗಿರುತ್ತದೆ. ಸೊ 67,215ರಲ್ಲಿ 38,274 ಕಳೆದಾಗ 28,941 ಈ ಉತ್ತರವು ಬರುತ್ತದೆ ಅಷ್ಟೇ. ಅದಕ್ಕೆ ನಾವು ಎರಡನೇ ಲೆಕ್ಕವನ್ನು ಮುಗಿಸಿದೆವು. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗೋಣ. ನೋಡಿ, ಮೂರನೇದೇನಿದೆ? ಎರಡು ಸಂಖ್ಯೆಗಳ ಮೊತ್ತ 87,065. ಅವುಗಳಲ್ಲಿ ಒಂದು ಸಂಖ್ಯೆ 49,726. ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ 87,065 ಬರ್ಬೇಕು. ಕರೆಕ್ಟಾ? ಸೊ ಇದನ್ನ ಹೇಗಿದೆ ಹಾಗೆ ಬರ್ಕೊಳ್ಳಿ. ಅದಾದ್ಮೇಲೆ ಈ ಸಂಖ್ಯೆ ಗೊತ್ತಿದೆ, ಅವುಗಳಲ್ಲಿ ಒಂದು ಸಂಖ್ಯೆ ಇಷ್ಟಾಗಿದೆ, ಹಾಗಾದ್ರೆ ಇನ್ನೊಂದು ಎಷ್ಟು ಕೇಳಿದ್ದಾರೆ. ಇದು ಒಂದು ಸಂಖ್ಯೆ ಆಗಿದೆ, ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ ನಮ್ಗೆ, ಅದು ಎರಡು ಕೂಡಿಸಿದ್ರೆ 87,065 ಬರುತ್ತೆ. ಸೊ ಈ ಅಂಕೆಯನ್ನ ನಾವು ಕಂಡುಹಿಡಿಬೇಕು. ಅದಕ್ಕೇನ್ ಮಾಡ್ಬೇಕು? ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನ ಮೈನಸ್ ಮಾಡಿದ್ರೆ ಈ ಸಂಖ್ಯೆ ನಮಗೆ ಸಿಗುತ್ತದೆ. ಸೊ ಅದಕ್ಕೋಸ್ಕರ ನಾವು ನೋಡಿ, ನಂಬರ್ ಬರ್ಕೊಳ್ತೀನಿ. 87,065 ಕೆಳಗಡೆ ಯಾವುದಿದೆ? 49,726. 5ರಲ್ಲಿ 6 ಹೋಗುತ್ತಾ? ಹೋಗಲ್ಲ. ಸೊ ಒಂದು ದಶಕ ತೆಗೆದುಕೊಳ್ಳಿ. 15ರಲ್ಲಿ 6 ಹೋದ್ರೆ 9. 6ರಲ್ಲಿ 2 ಹೋದ್ರೆ 4. 0ಯಲ್ಲಿ 7 ಹೋದ್ರೆ 0ಯಲ್ಲಿ 7 ಹೋಗುತ್ತಾ? ಹೋಗಲ್ಲ. ಸೊ ಒಂದು ದಶಕ ತೆಗೆದುಕೊಳ್ಳಿ. 10ರಲ್ಲಿ 7 ಹೋದ್ರೆ 3 ಆಗುತ್ತೆ. ಸೊ ಇಲ್ಲಿ ದಶಕವನ್ನು ತೆಗೆದುಕೊಂಡಿದ್ದದನ್ನು ಈ ಕಡೆ ಮಾಡಿ. 7 - 1 ಎಷ್ಟು? 6 ಆಗುತ್ತಲ್ವಾ? ಸೊ 6 ಅಂತ ಬರ್ಕೊಳ್ಳಿ. 6 - 9 ಹೋಗುತ್ತಾ? ಇಲ್ಲ. 16 ಅಂತ ಅಂದ್ರೆ ಒಂದು ದಶಕ ತೆಗೆದುಕೊಳ್ಳಿ, ಇಲ್ಲಿ -1 ಅಂತ ಬರ್ಕೊಳ್ಳಿ. ಸೊ 16 - 9. 16 - 9 ಎಷ್ಟಾಗುತ್ತೆ? 7 ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದಾದ್ಮೇಲೆ ಓಕೆ, ಸಾರಿ. ಇನ್ನೊಮ್ಮೆ ಮಾಡೋಣ ಈ ಲೆಕ್ಕನ, ಯಾಕಂದ್ರೆ ನಾನು ಅಲ್ಲಿ ದಶಕ ತೆಗೆದುಕೊಂಡದ್ದನ್ನು ಮಾಡ್ತೀನಿ. 87,065 - 49,726. ಸೊ ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕಳಿಬೇಕು. ಸೊ 15ರಲ್ಲಿ 6 ಹೋದ್ರೆ ಎಷ್ಟು? 9. ದಶಕವನ್ನು ತೆಗೆದುಕೊಂಡಿದ್ವಲ್ಲ. 6 - 1 ಎಷ್ಟು? 5. 5ರಲ್ಲಿ 2 ಹೋದ್ರೆ 3 ಆಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿ 0ಯಲ್ಲಿ 7 ಹೋಗುತ್ತಾ? ಹೋಗಲ್ಲ. 10ರಲ್ಲಿ 7 ಹೋದ್ರೆ 3. ಅದಾದ್ಮೇಲೆ ದಶಕವನ್ನು ತೆಗೆದುಕೊಂಡಿದ್ವಿ, ಅದನ್ನ ಇಲ್ಲಿ ಮೈನಸ್ ಮಾಡಿ. 7 - 1 ಎಷ್ಟು? 6. 6 ಅಂತ ಬರ್ಕೊಳ್ಳಿ ಮೊದಲು. 6 - 9 ಎಷ್ಟು? ಹೋಗಲ್ಲ. ಸೊ 16ರಲ್ಲಿ 9 ಹೋದ್ರೆ ಎಷ್ಟು? 7. 7 ಉಳಿಯುತ್ತಲ್ವಾ? ಕರೆಕ್ಟ್ ಅಲ್ವಾ? ಸೊ ಅದಾದ್ಮೇಲೆ ಒಂದು ದಶಕ ತೆಗೆದುಕೊಂಡಿದ್ದನ್ನ ಇಲ್ಲಿ ಮೈನಸ್ ಮಾಡಿ. 8 - 1 ಎಷ್ಟು? 7. 7 ಅಂತ ಬರ್ಕೊಳ್ತೀರಾ? 7 ಅಂತ ಬರ್ಕೊಳ್ಳಿ. ಸೊ 7 - 4 ಎಷ್ಟು? 3. ಸೊ 37,339 ಇದರ ಉತ್ತರ. ಅಂದ್ರೆ ನಾರ್ಮಲಿ ಇಲ್ಲಿ ಏನ್ ಕೇಳಿದಾರ ಅಂತಂದ್ರೆ ನಮಗೆ 37,339 ಪ್ಲಸ್ 49,726 ಕೂಡಿದಾಗ ನಮಗೆ ಬರುವ ಉತ್ತರ 87,065 ಇದಾಗಿರುತ್ತದೆ. ಸೊ ಇದರ ಉತ್ತರ ಎಷ್ಟಾಯ್ತು? 37,339. ಓಕೆ, ಆಯ್ತಾ? ಸೊ ಮೊದಲನೇ ಉತ್ತರ ಅದು ಬಂದಿದ್ದು ಬರ್ಕೊಳ್ಳೋಣ. 53,697 ಇದು ಮೊದಲನೇ ಉತ್ತರ ಆಗಿತ್ತು. ಮಾಡಿದ್ವಿ ಅಲ್ವಾ ಅವಾಗಲೇ. ಅದಾದ್ಮೇಲೆ ಎರಡನೇ ಉತ್ತರ 38,274 ಆಗಿತ್ತು. ಓಕೆ, ಸೊ ಆಯ್ತಾ? ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಯಾವ್ದಿದೆ ಲೆಕ್ಕ? ನೆಕ್ಸ್ಟ್ ಲೆಕ್ಕ ನೋಡಿ,
ನಾಲ್ಕನೇದು, ಒಬ್ಬ ರೈತನು ಕಳೆದ ವರ್ಷ 38,462 ತೆಂಗಿನಕಾಯಿಗಳನ್ನು ತನ್ನ ತೋಟದಿಂದ ಪಡೆದನು. ಈ ವರ್ಷ 47,285 ತೆಂಗಿನಕಾಯಿಗಳನ್ನು ಪಡೆದನು. ಅವನು ಕಳೆದ ವರ್ಷಕ್ಕಿಂತ ಎಷ್ಟು ಹೆಚ್ಚು ತೆಂಗಿನಕಾಯಿಗಳನ್ನು ಪಡೆದಿದ್ದಾನೆ. ನಾವೇನ್ ಮಾಡೋಣ, ಈ ಹೆಚ್ಚು ತೆಂಗಿನಕಾಯಿಗಳಿದೆಯಲ್ಲ ಅದನ್ನ ಬರ್ಕೊಳ್ಳೋಣ. 47,285 ಇದು ಈ ವರ್ಷದ ತೆಂಗಿನಕಾಯಿಗಳು. ಅದಾದ್ಮೇಲೆ ಕಳೆದ ವರ್ಷ ಅಥವಾ ಕಳೆದ ವರ್ಷದಲ್ಲಿ ಎಷ್ಟು ಬಂದಿತ್ತು? 38,462 ತೆಂಗಿನಕಾಯಿಗಳನ್ನು ತನ್ನ ತೋಟದಿಂದ ಪಡೆದಿದ್ದನು. ಅಂದ್ರ ಇದು ಹೋದ ವರ್ಷ ಪಡೆದ ಕಾಯಿಗಳು, ಇದು ಈ ವರ್ಷ ಪಡೆದ ಕಾಯಿಗಳು. ಆಮೇಲೆ ಈ ವರ್ಷ ಪಡೆದ ಕಾಯಿಗಳು ಹೆಚ್ಚಿವೆ ಹೋದ ವರ್ಷಕ್ಕಿಂತ, ಆದ್ರೆ ಎಷ್ಟು ಹೆಚ್ಚಿವೆ ಅಂತ ಗೊತ್ತಿಲ್ಲ. ಸೊ ಅದನ್ನ ನಾವು ಇವೆಲ್ಲ ಕಂಡು ಹಿಡಿಬೇಕು. 5 - 2 ಎಷ್ಟು? 3. 8ರಲ್ಲಿ 6 ಹೋದ್ರೆ 2. 2ರಲ್ಲಿ 4 ಹೋಗುತ್ತಾ? ಹೋಗಲ್ಲ. ದಶಕ 1 ತೆಗೆದುಕೊಳ್ಳಿ, 1 ಮೈನಸ್ ಮಾಡಿರಿ, -1. 12ರಲ್ಲಿ 4 ಹೋದ್ರೆ 8. ಸೊ 7ರಲ್ಲಿ -1 ಹೋದ್ರೆ ಎಷ್ಟಾಗುತ್ತೆ? ಇಲ್ಲಿ 6 ಅಂತ ಬರ್ಕೊಳ್ಳಿ. ಅದಾದ್ಮೇಲೆ 6ರಲ್ಲಿ 8 ಹೋಗಲ್ಲ, ದಶಕ ತೆಗೆದುಕೊಳ್ಳಿ. 16ರಲ್ಲಿ 8 ಹೋದ್ರೆ ಎಷ್ಟು? 8. ಸೊ ಅದಾದ್ಮೇಲೆ ಇಲ್ಲಿ -1 ಯಾಕಂದ್ರೆ ದಶಕ ತೆಗೆದುಕೊಂಡಿದ್ವಲ್ಲ. 4 - 1 ಎಷ್ಟು? 3. 3ರಲ್ಲಿ 3 ಹೋದ್ರೆ 0. ಸೊ ಆದ್ದರಿಂದ 8,823 ಕಾಯಿಗಳನ್ನು, ಇಲ್ಲಿ 8,823 ಕಾಯಿಗಳನ್ನ ಎಕ್ಸ್ಟ್ರಾ ಅವನು ಅಂದ್ರೆ ಜಾಸ್ತಿಯಾಗಿವೆ ಈ ವರ್ಷ. ಸೊ ಇನ್ನು ಐದನೆಯ ಸಮಸ್ಯೆ ಏನಿದೆ ನೋಡೋಣ. ಅದು ವಾಕ್ಯ ರೂಪದಲ್ಲಿದೆ. ಇವಾಗ ನೋಡಿ, ವಿಧಾನಸಭೆಯ ಚುನಾವಣೆಯಲ್ಲಿ ಸುರೇಶ್ ರವರು 42,618 ಮತಗಳನ್ನು ಪಡೆದರು. ರೋಹಿಣಿಯವರು 54,950 ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಜಯಶಾಲಿಯಾದರು. ಸುರೇಶ್ಗಿಂತ ರೋಹಿಣಿಯವರು ಎಷ್ಟು ಮತ ಹೆಚ್ಚು ಗಳಿಸಿದ್ದಾರೆ? ಸೊ ನಾವಿಲ್ಲಿ ನೋಡೋಣ, ರೋಹಿಣಿಯವರ ಮತಗಳೆಷ್ಟು? 54,951 ಬರ್ಕೊಳ್ಳಿ. ಯಾಕೆ ಇದು ಜಾಸ್ತಿ ಇದೆ. ಸೊ ಸುರೇಶ್ ಅವರ ಮತಗಳು ಎಷ್ಟಿವೆ? 42,618. ಸೊ ಈ ರೋಹಿಣಿಯವರ ಮತಗಳನ್ನು ಸುರೇಶ್ ಅವರ ಮತಗಳನ್ನು ರೋಹಿಣಿಯವರ ಮತಗಳಲ್ಲಿ ಮೈನಸ್ ಅಂದ್ರೆ ವ್ಯವಕಲನ ಮಾಡಿದರೆ ನಮಗೆ ರೋಹಿಣಿಯವರು ಎಷ್ಟು ಮತ ಹೆಚ್ಚು ಪಡೆದರು ಅನ್ನೋದನ್ನ ತಿಳಿದುಕೊಳ್ಳೋಣ. ಸೊ ಇಲ್ಲಿ 1ರಲ್ಲಿ 8 ಹೋಗುತ್ತಾ? ಹೋಗಲ್ಲ. 1 ದಶಕ ತೆಗೆದುಕೊಳ್ಳಿ. 11ರಲ್ಲಿ 8 ಹೋದ್ರೆ ಎಷ್ಟು? 3. ಕರೆಕ್ಟಾ? 5 - 1 ಎಷ್ಟು? 5 - 1 4 ಬರ್ಕೊಳ್ಳಿ. ಯಾಕಂದ್ರೆ ದಶಕ ತೆಗೆದುಕೊಂಡಿತ್ತಲ್ಲ. 4 - 1 3 ಆಗುತ್ತೆ. ಓಕೆ. 9ರಲ್ಲಿ 6 ಹೋದ್ರೆ 3. ಕರೆಕ್ಟಾ? 4ರಲ್ಲಿ 2 ಹೋದ್ರೆ 2. ಆಮೇಲೆ 5ರಲ್ಲಿ 4 ಹೋದ್ರೆ 1. 12,333 ಜಾಸ್ತಿ ಮತಗಳನ್ನು ರೋಹಿಣಿ ಅವರು ಪಡೆದಿರುತ್ತಾರೆ ಸುರೇಶರಿಗಿಂತ. 12,333. ಸೊ ಇದೇನಾಗಿರುತ್ತದೆ? ರೋಹಿಣಿಯವರು 12,333 ಜಾಸ್ತಿ ಮತಗಳನ್ನು ಸುರೇಶರ ಮತಗಳಿಗಿಂತ ಜಾಸ್ತಿ ಮತಗಳನ್ನು ಪಡೆದುಕೊಂಡಿರುತ್ತಾರೆ. ಸೊ ಇದು ಇಲ್ಲಿಗೆ ಅಭ್ಯಾಸ 3.1 ಮುಗಿಯಿತು. ಸೊ ಇನ್ನು ಅಭ್ಯಾಸ 3.2ಕ್ಕೆ ಮೂವ್ ಆಗೋಕ್ಕಿಂತ ಮುಂಚೆ ಇಲ್ಲೊಂದು ಸಂಕಲನ ಹಾಗೂ ವ್ಯವಕಲನ ಎರಡೂ ಕ್ರಿಯೆಗಳನ್ನು ಹೊಂದಿರುವ ಸಮಸ್ಯೆಗಳು ಇವೆಲ್ಲಿ ಬರ್ತಾವಂದ್ರೆ ಅಭ್ಯಾಸ 3.2ರಲ್ಲಿ ಬರುತ್ತವೆ. ಸೊ ನಾವು ಉದಾಹರಣೆ 1 ಮತ್ತೆ ಇನ್ನೊಂದಿದೆ ಉದಾಹರಣೆ 2. ಸೊ ನೆಕ್ಸ್ಟ್ ಟೈಮ್ ನಾವು ಅಭ್ಯಾಸ 3.2 ನೋಡೋಣ. ಸೊ ಆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದೆ ತಪ್ಪದೆ. ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ನಾವಿವತ್ತು ಸಬ್ಸ್ಕ್ರೈಬ್ ಹೇಗೆ ಮಾಡೋದನ್ನ ನೋಡ್ಕೊಳ್ಳೋಣ. ಸಬ್ಸ್ಕ್ರೈಬ್ ಬಟನ್ನ ಇಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ನ ಇಲ್ಲಿ ಒತ್ತಿದ್ರೆ ಅದು ವರ್ಕ್ ಆಗುತ್ತೆ. ಸೊ ಹೇಗಂತ ನೋಡೋಣವಾ? ಸೊ ನೋಡಿಲ್ಲಿ ನೀವು ಇಲ್ಲಿ ಹೋಗಬೇಕು. ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ. ಇದನ್ನ ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ಮತ್ತೊಮ್ಮೆ ಆ ಬೆಲ್ಲದ ಮೇಲೆ ಒತ್ತಿ ಆಲ್ ನೋಟಿಫಿಕೇಶನ್ ಆನ್, ಯು ವಿಲ್ ರಿಸೀವ್ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ. ಸೊ ಅವಾಗ ಇನ್ನು ಮುಂದಿನ ವಿಡಿಯೋ ಹಾಕ್ತೀವಲ್ಲ ಅದು ನಿಮಗೆ ಇದು ಬರುತ್ತೆ, ಸಬ್ಸ್ಕ್ರೈಬ್ಡ್ ಆಲ್ ಅಂತ ಹೀಗೆ ಮಾಡೋದು. ಅದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಎಲ್ಲ ಪ್ಲೇ ಲಿಸ್ಟ್ಗಳಿವೆ, ಎಲ್ಲ ವಿಡಿಯೋಸ್ಗಳು ಫ್ರಂಟ್ ಪೇಜ್ಗೆ ಬರುತ್ತವೆ. ಅದಾದ್ಮೇಲೆ ಪ್ಲೇ ಲಿಸ್ಟ್ ಸೆಕ್ಷನ್ಗೆ ಹೋದ್ರೆ
ನಿಮಗೆ ಡಿಫ್ರೆಂಟ್ ಟೈಪ್ಸ್ ಪ್ಲೇಲಿಸ್ಟ್ ಸಿಗುತ್ತೆ. ಅದರಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಅಂತ. ಸೊ ಇದು ಕನ್ನಡ ಮೀಡಿಯಂ. ನಿಮಗೆ ಇಂಗ್ಲೀಷ್ ಮೀಡಿಯಂ ಬೇಕಾದರೆ ಇಂಗ್ಲೀಷ್ ಮೀಡಿಯಂ ತಗೊಳ್ಳಿ.